ಹಾಯ್ ಹಲೋ ನಮಸ್ಕಾರ. ಇವತ್ತಿನ ಒಂದು ಕ್ಲಾಸ್ನಲ್ಲಿ ಟಿ ಇ ಟಿ ಪರೀಕ್ಷೆಗೆ ಸಂಬಂಧಿಸಿದಂತೆ ಕನ್ನಡ ಪೇಪರ್ನಲ್ಲಿ ವ್ಯಾಕರಣಾಂಶಕ್ಕೆ ಸಂಬಂಧಿಸಿದಂತೆ 3-4 ಪ್ರಶ್ನೆಗಳನ್ನು ಕೇಳಿರ್ತಾರೆ. ಆ 3-4 ಅಂಕಗಳನ್ನು ಕೇವಲ ಈ ಒಂದು ವ್ಯಾಕರಣಾಂಶಗಳನ್ನು ಓದಿ ಯಾವ ರೀತಿ ಬಿಡಿಸ್ಬೇಕು ಅನ್ನೋದನ್ನು ತಿಳ್ಕೊಳ್ಳೋಣ ಬನ್ನಿ. ತುಂಬ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಈ ಒಂದು ವಿಷಯಗಳು. ಅಲ್ಲಿ ನಾಮಪದಗಳನ್ನು ಈ ಒಂದು ನಾಮಪದಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಸೊ ಯಾವ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ ಅಂತ ಅನ್ನೋದ್ರ ಬಗ್ಗೆ ನೋಡೋಣ ಬನ್ನಿ. ಇಲ್ಲಿ ನಾಮಪದ ಅಂತ ಕೊಟ್ಟಿದ್ದಾರೆ. ನಾಮಪದ ಅಂತಂತಂದರೆ ಇಲ್ಲಿ ಒಬ್ಬ ವಸ್ತು, ವ್ಯಕ್ತಿ ಅಥವಾ ಸ್ಥಳದ ಹೆಸರಾಗಿರ್ಬೋದು. ಅದನ್ನು ನಾವು ನಾಮಪದ ಅಂತ ಕರೆಯುತ್ತೇವೆ. ಸೊ ನಾಮಪದ ವಿಧಗಳು ಅಂತಂತಂದರೆ ವಸ್ತುವಾಚಕ ಅಥವಾ ನಾಮವಾಚಕ ಅಂತ ಬರುತ್ತೆ. ಯಾವುದೇ ವಸ್ತು ಅಥವಾ ವ್ಯಕ್ತಿ, ಪ್ರಾಣಿ ಅಥವಾ ಸ್ಥಳಗಳಿಗೆ ಇರುವ ಹೆಸರುಗಳನ್ನು ನಾವು ವಸ್ತುವಾಚಕ ಅಂತ. ಸೊ ಇಲ್ಲಿ ವಸ್ತು ಅಂತಂತಂದರೆ ವಸ್ತು, ವ್ಯಕ್ತಿ, ಪ್ರಾಣಿ, ಸ್ಥಳಗಳಿಗೆ ಇರುವಂಥ ಒಂದು ಹೆಸರುಗಳಿಗೆ ನಾವು ವಸ್ತುವಾಚಕ ಅಂತ ಕರೆಯುತ್ತೇವೆ. ಅದಕ್ಕೆ ಸಂಬಂಧಪಟ್ಟಂತೆ ರೂಢನಾಮ ಅಂದರೆ ರೂಢಿಯಾಗಿ ಬಂದಿರುವ ಸಾಮಾನ್ಯ ಹೆಸರುಗಳನ್ನು ನಾವು ರೂಢನಾಮ ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಗುಡ್ಡ, ಬೆಟ್ಟ, ಹಳ್ಳ, ಕೊಳ್ಳ ಇವೆಲ್ಲ ಮೊದಲಿನಿಂದೇ ಬಂದಿರತಕ್ಕಂಥ ಒಂದು ಪದಗಳು. ರೂಢಿಯಿಂದ ಬಂದಿರತಕ್ಕಂಥ ಒಂದು ಹೆಸರುಗಳಿಗೆ ನಾವು ರೂಢನಾಮ ಅಂತ ಕರೆಯುತ್ತೇವೆ. ಎರಡನೇದು ಅಂಕಿತನಾಮ. ಅಂಕಿತನಾಮ ಅಂದರೆ ಹೆಸರುಗಳನ್ನು ಇಟ್ಟಿರ್ತಕ್ಕಂಥ ಹೆಸರುಗಳನ್ನು ನಾವೇನಂತ ಕರಿತೀವಿ? ಅಂಕಿತನಾಮ ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲಿ ನದಿ ಅಂತ ಅನ್ಕೊಳ್ಳೋಣ. ಆ ನದಿಗೆ ಒಂದು ಹೆಸರನ್ನು ಕೊಟ್ಟಿರ್ತಾರೆ. ಕಾವೇರಿ ನದಿ ಇರ್ಬೋದು, ಗಂಗಾ ನದಿ ಇರ್ಬೋದು. ಆ ಹೆಸರನ್ನು ಕೊಡೋದಕ್ಕೆ ನಾವಿಲ್ಲಿ ಅಂಕಿತನಾಮ ಅಂತ ಕರೆಯುತ್ತೇವೆ. ಮೂರನೇದು ಬಂದು ಅನ್ವರ್ತಕನಾಮ. ಇಲ್ಲಿ ವಸ್ತುವಿನ ರೂಪ ಅಥವಾ ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅರ್ಥಕ್ಕೆ ಅನುಸಾರ ನೀಡುವ ಹೆಸರುಗಳಿಗೆ ನಾವು ಅನ್ವರ್ತಕನಾಮ ಅಂತ ಕರೆಯುತ್ತೇವೆ. ವಸ್ತುವಿನ ರೂಪ, ವ್ಯಕ್ತಿಯ ಗುಣಲಕ್ಷಣಗಳನ್ನು ಆಧರಿಸಿ ಅಂತಂತಂದರೆ ಬಹಳ ಜಾಣನಾಗಿದ್ನು ಅಂತಂದರೆ ಜಾಣ ಅಂತ ಕರೆಯುತ್ತೇವೆ. ಸೊ ಇಲ್ಲಿ ಡಾಕ್ಟ್ರ್ ಆಗಿದ್ರಂದ್ರೆ ವೈದ್ಯ ಅಂತ ಕರೆಯುತ್ತೇವೆ. ಸೊ ಈ ರೀತಿ ಕೆಲವೊಬ್ಬರು ಮೂಕರಾಗಿದ್ರಂದರೆ, ಮಾತು ಬರ್ತಿರಲಿಲ್ಲ ಅಂತಂದರೆ ಅವರನ್ನು ನಾವು ಮೂಕ ಅಂತ ಕರೆಯುತ್ತೇವೆ. ಕಿವಿ ಕೇಳಿಸ್ತಿರ್ಲಿಲ್ಲ ಅಂದರೆ ಕಿವುಡ ಅಂತ ಕರೆಯುತ್ತೇವೆ. ಈ ರೀತಿ ನಾವು ಆ ವ್ಯಕ್ತಿಯ ಗುಣಲಕ್ಷಣಗಳ ಅಥವಾ ವಸ್ತುವಿನ ಒಂದು ರೂಪವನ್ನು ಆಧರಿಸಿ ಹೆಸರುಗಳನ್ನು ಕೊಡುವುದಕ್ಕೆ ನಾವು ಅನ್ವರ್ತಕನಾಮ ಅಂತ ಕರೆಯುತ್ತೇವೆ. ಫಾರ್ ಎಕ್ಸಾಂಪಲ್ ಇಲ್ಲೊಂದು ಪದ ಕೊಟ್ಟಿದ್ದು ಪೂಜಾರಿ ಅಂತ ಪದ ಕೊಡ್ತಾರೆ. ಈ ಪೂಜಾರಿ ಯಾವ ಒಂದು ನಾಮವಾಚಕ ಅಂತ ಪ್ರಶ್ನೆ ಕೇಳಬಹುದು. ರೂಢನಾಮ, ಅಂಕಿತನಾಮ, ಅನ್ವರ್ತಕನಾಮ. ಸೊ ಇಲ್ಲಿ ಪೂಜಾರಿ ಏನು ಮಾಡ್ತಾನೆ ಅಂದರೆ ದೇವರ ಒಂದು ಪೂಜೆಯನ್ನು ಮಾಡ್ತಾನೆ. ಸೊ ಹಾಗಾಗಿ ಇದು ಅನ್ವರ್ತಕನಾಮ ಅಂತ ಆಗುತ್ತೆ. ಸೊ ಈ ರೀತಿ ಪ್ರಶ್ನೆಯನ್ನು ಕೇಳ್ತಾರೆ. ಎರಡನೇದು ಬಂದು ಗುಣವಾಚಕ. ಇಲ್ಲಿ ಗುಣವಾಚಕಗಳಲ್ಲಿ ವಸ್ತು ಅಥವಾ ವ್ಯಕ್ತಿಗಳ ಗುಣ, ರೀತಿ, ಸ್ವಭಾವಗಳನ್ನು ತಿಳಿಸುವ ವಿಶೇಷಗಳಿಗೆ ನಾವು ಗುಣವಾಚಕ ಅಂತ ಕರೆಯುತ್ತೇವೆ. ಸೊ ಇಲ್ಲಿ ದೊಡ್ಡದು, ಸಣ್ಣದು, ಕೆಂಪುದು, ದೊಡ್ಡದು ಈ ರೀತಿ ಇರೋದಕ್ಕೆ ನಾವು ಗುಣವಾಚಕ. ವಿಶೇಷಗಳನ್ನು ತಿಳಿಸೋದು ಅದನ್ನು ನಾವು ಗುಣವಾಚಕ ಅಂತ ಕರಿತೀವಿ. ಮೂರನೇದು ಬಂದು ಸಂಖ್ಯಾವಾಚಕ. ಸಂಖ್ಯೆಯವಾಚಕ ಅಂತಂತಂದರೆ ಇಲ್ಲಿ ಹೆಸರುಗಳನ್ನು ಒಳಗೊಂಡಿರೋದಕ್ಕೆ ನಾವು ಸಂಖ್ಯೆವಾಚಕ ಅಂತ ಕರಿತೇವೆ. ಇಲ್ಲಿ ಸಂಖ್ಯೆ ಅಂತಂತಂದರೆ ಏನು? ಸಂಖ್ಯೆಯನ್ನು ಹೇಳುವ ಶಬ್ದಗಳಿಗೆ ನಾವು ಸಂಖ್ಯಾವಾಚಕ ಅಂತ ಕರಿತೀವಿ. 1ರಿಂದ ಅದು ಕೋಟಿ ಇರ್ಬೋದು, ಲಕ್ಷ ಇರ್ಬೋದು. ಸೊ ಅಲ್ಲಿ ಸಂಖ್ಯೆ ಅನ್ನುವ ಒಂದು ಶಬ್ದಗಳನ್ನೆಲ್ಲ ನಾವು ಸಂಖ್ಯಾವಾಚಕ ಅಂತ ಕರಿಬಹುದು. ಇಲ್ಲಿ ಇನ್ನೂ ಒಂದು ಬಂದು ಸಂಖ್ಯೇಯವಾಚಕ ಅಂತ ಐತಿ. ಸಂಖ್ಯಾವಾಚಕ ಒಳಗೂ ಕೂಡ ಇಲ್ಲಿ ಎರಡರ ಒಂದು ನಡುವಿನ ವ್ಯತ್ಯಾಸವೇನೆಂದರೆ ಸಂಖ್ಯಾವಾಚಕದಲ್ಲೂ ಕೂಡ ಸಂಖ್ಯೆಗಳಿದ್ದಿರ್ತವೆ, ಸಂಖ್ಯೇಯವಾಚಕದಲ್ಲೂ ಕೂಡ ಸಂಖ್ಯೆಗಳಿದ್ದಿರ್ತವೆ. ಬಟ್ ಸಂಖ್ಯಾವಾಚಕ ಮತ್ತು ಸಂಖ್ಯೇಯವಾಚಕ ನಡುವಿನ ಒಂದು ವ್ಯತ್ಯಾಸವೇನಂತಂದರೆ ಸಂಖ್ಯಾವಾಚಕದಾಗೆ ಬರೀ ಸಂಖ್ಯೆಗಳನ್ನು ಒಳಗೊಂಡಿದ್ದರೆ ಸಂಖ್ಯೇಯವಾಚಕದಲ್ಲಿ ಎರಡನೆಯ, ಮೂರನೆಯ, ಮೂವರು, ಐವರು ಈ ರೀತಿ ಬರುತ್ತೆ. ಸೊ ಇಲ್ಲಿ ಸಂಖ್ಯೆಯ ವಾಚಕದಲ್ಲಿ ಅನ್ನೋದನ್ನು ಒಳಗೊಂಡಿರುತ್ತೆ. 3, 2 ಈ ರೀತಿ. ಸಂಖ್ಯಾವಾಚಕದಲ್ಲಿ 2, 3, 1, 5, 10, 15, 20 ಅಂತ ಈ ರೀತಿ ಇರುತ್ತೆ. ಸೊ ಇದನ್ನು ನಾವು ಸಂಖ್ಯೇಯ ಬಂದರೆ ನಾವು ಸಂಖ್ಯೇಯ ವಾಚಕ ಅಂತ ಕರೆಯುತ್ತೇವೆ. ಭಾವನಾಮ ಬಂದು
ವಸ್ತುಗಳ ಮತ್ತು ಕ್ರಿಯೆಯ ಭಾವವನ್ನು ತಿಳಿಸುವ ಶಬ್ದವನ್ನು ನಾವು ಭಾವನಾಮ ಅಂತ ಕರೆಯುತ್ತೇವೆ. ಭಾವ ಅಂದರೆ ಇರುವಿಕೆ ಅಥವಾ ಸ್ಥಿತಿ ಎಂದು ಅರ್ಥೈಸಬಹುದು. ಬಿಳಿಯದರ ಭಾವ ಬಿಳುಪು, ಆಡುವುದರ ಭಾವ ಆಟ, ಈ ರೀತಿ ಅದರ ಭಾವವನ್ನು, ವಸ್ತುವಿನ ಅಥವಾ ಕ್ರಿಯೆಯ ಒಂದು ಭಾವವನ್ನು ತಿಳಿಸುವಂಥದ್ದೇ ಭಾವನಾಮ. ನೆಕ್ಸ್ಟ್ ಬಂದು ಪರಿಮಾಣ ವಾಚಕ. ಪರಿಮಾಣ ಅಂತಂದರೆ ಇದು ಗಾತ್ರ ಪರಿಮಾಣವನ್ನು ಸೂಚಿಸುವಂಥದ್ದು ಪರಿಮಾಣ. ಎಷ್ಟು ಗಾತ್ರ ಅಂತಂತನ್ನೋದು. ಫಾರ್ ಎಕ್ಸಾಂಪಲ್ ಹಲವು, ಅಷ್ಟು, ಇಷ್ಟು, ಎಷ್ಟು ಅಂತಂತನ್ನೋದು ಇದು ಅಳತೆಗೆ ಸಂಬಂಧಪಟ್ಟಂಗೆ, ಗಾತ್ರಕ್ಕೆ ಸಂಬಂಧಪಟ್ಟಂಗೆ. ಎಷ್ಟು ಅಂತಂತಂದರೆ ಗುಡ್ಡದಷ್ಟು, ಆನೆಯಷ್ಟು, ಅಷ್ಟು, ಇಷ್ಟು, ಹಲವು, ಕೆಲವು, ಈ ಒಂದು ಪದವನ್ನು ನಾವು ಪರಿಮಾಣ, ಈ ಒಂದು ವಸ್ತುವಿನ ಒಂದು ಪರಿಮಾಣ ಅಥವಾ ಗಾತ್ರವನ್ನು ತಿಳಿಸುವುದೇ ಪರಿಮಾಣವಾಚಕ. ಪ್ರಕಾರವಾಚಕ ಬಂದು ವಸ್ತುಗಳ ರೀತಿ ಅಥವಾ ಸ್ಥಿತಿಗಳನ್ನು ತಿಳಿಸುವ ಶಬ್ದಗಳಿಗೆ ನಾವು ಪ್ರಕಾರವಾಚಕ ಅಂತ ಕರೆಯುತ್ತೇವೆ. ಅಂತಹ, ಎಂಥದ್ದು, ಇಂಥದ್ದು, ಅಂಥದ್ದು, ಎಂತಹ ಅಂತನ್ನೋದು. ಸೊ ಇಲ್ಲಿ ಯಾವ ರೀತಿ ಇತ್ತು, ಅಂಥದ್ದು, ಇಂಥದ್ದು ಅಂತಂದು ಹೇಳೋದಕ್ಕೆ ನಾವು ಪ್ರಕಾರವಾಚಕ ಅಂತ ಕರೆಯುತ್ತೇವೆ. ದಿಗ್ವಾಚಕ ಬಂದು ಅಂತಂದರೆ ದಿಕ್ಕುಗಳನ್ನು ಸೂಚಿಸುವುದೇ ನಾವು ದಿಗ್ವಾಚಕ ಅಂತ ಕರೀತೇವೆ. ಕೆಲವೊಮ್ಮೆ 8 ದಿಕ್ಕುಗಳು ಆಲ್ರೆಡಿ ಎಲ್ರಿಗೂ ಗೊತ್ತಿರುವಂಥದ್ದೇ, ಪೂರ್ವ, ಪಶ್ಚಿಮ, ಈ ರೀತಿ. ಕನ್ನಡದಲ್ಲಿ ಕೆಲವೊಮ್ಮೆ ಮೂಡಣ, ಪಡುವಣ, ತೆಂಕಣ ಅಂತ ಕೊಟ್ಟು ಇದು ಯಾವ ಒಂದು ನಾಮವಾಚಕ ಅಂತ ಕೇಳ್ತಾರೆ. ಸೊ ಇದು ಒಂದು ದಿಗ್ವಾಚಕ ಅಂತ ಅನ್ನೋದು. ನೆಕ್ಸ್ಟ್ ಬಂದು ಸರ್ವನಾಮ. ನಾಮಪದಗಳ ಬದಲಾಗಿ ಬಳಸುವ ಒಂದು ಪದಗಳಿಗೆ ನಾವು ಸರ್ವನಾಮ ಅಂತ ಬಳಸ್ತೇವೆ. ಇಲ್ಲಿ ನಾನು ನನ್ನ ಹೆಸರಿನ ಬದಲಿಗೆ, ನನ್ನ ಹೆಸರನ್ನು ಹೇಳುವ ಒಂದು ಬದಲಿಗೆ ನಾನು ಏನಂತ ಪದವನ್ನು ಬಳಸ್ತೀನಿ ಅಂದರೆ ನಾನು ಅಂತನ್ನುವುದನ್ನು ಬಳಸುತ್ತೇವೆ. ಸೊ ನಾಮಪದಗಳ ಬದಲಿಗೆ ಬಳಸುವ ಒಂದು ಪದಗಳಿಗೆ ನಾವು ಸರ್ವನಾಮ ಅಂತ ಕರೆಯುತ್ತೇವೆ. ಈ ಒಂದು ನಾಮಪದಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಪ್ರಶ್ನೆ ಬಂದೇ ಬರುತ್ತೆ. ಯಾವ ರೀತಿ ಅಂತಂತಂದರೆ ಹಲವು, ಕೆಲವು, ಇದು ಯಾವ ವಾಚಕ ಅಂತ ಕೇಳ್ಬೋದು. ಪರಿಮಾಣವಾಚಕ ಅಥವಾ ಪ್ರಕಾರವಾಚಕ, ಈ ರೀತಿ ದಿಗ್ವಾಚಕ ಅಂತ ಕೇಳ್ಬೋದು. ಸೊ ನಾವು ಅಷ್ಟು, ಇಷ್ಟು ಅಂತನ್ನೋದು ಪರಿಮಾಣ, ಹಲವು, ಕೆಲವು ಅನ್ನೋದು ಪರಿಮಾಣವಾಚಕ. ಅಂದರೆ ಗಾತ್ರವನ್ನು ಸೂಚಿಸೋದು ಪರಿಮಾಣವಾಚಕ, ಪ್ರಕಾರ ಎಂಥದನ್ನು ಅಂತಂದು ಸೂಚಿಸೋದು ಪ್ರಕಾರವಾಚಕ. ಇವೆರಡರ ನಡುವೆ ಒಂದು ಕೆಲವೊಮ್ಮೆ ಗೊಂದಲ ಉಂಟಾಗುತ್ತೆ. ಸೊ ಈ ರೀತಿ. ನೆಕ್ಸ್ಟ್ ಬಂದು ವಿಭಕ್ತಿ ಪ್ರತ್ಯಯಗಳಿಗೆ ಸಂಬಂಧಪಟ್ಟಂತೆ ಒಂದಲ್ಲ ಒಂದು ಪ್ರಶ್ನೆ ಪ್ರೀವಿಯಸ್ ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಿದ್ದಾರೆ. ಯಾವ ರೀತಿ ಅಂತಂತಂದರೆ ಇಲ್ಲಿ ಮರದಲ್ಲಿ ಅನ್ನೋದು ಈ ಗೆರೆ ಎಳೆದ ಪದ ಯಾವ ಒಂದು ವಿಭಕ್ತಿ ಪ್ರತ್ಯಯ ಆಗಿದೆ ಅಂತ ಕೇಳ್ತಾರೆ. ಸೊ ನಾವು ಮರದಲ್ಲಿ ಅಂತನ್ನೋದು ಅಲ್ಲಿ ಅಂತ ನೋಡ್ಕೊಳ್ಬೇಕು. ಇಲ್ಲಿ ನೋಡಿ ಮರದಲ್ಲಿ. ಸೊ ಅಲ್ಲಿ ಅನ್ನೋದು ಸಪ್ತಮಿ ವಿಭಕ್ತಿ ಪ್ರತ್ಯಯ. ಅಲ್ಲಿ ಆಪ್ಷನ್ಗಳನ್ನು ಕೊಟ್ಟಿರ್ತಾರೆ, ಪ್ರಥಮ, ದ್ವಿತೀಯ, ತೃತೀಯ, ಸಪ್ತಮಿ ಅಂತ. ಸೊ ಸರಿಯಾದ ಅಲ್ಲಿ ಅಂತ ಅನ್ನೋದು ಸಪ್ತಮಿ ಅಂತ. ಸೊ ಈ ಒಂದು ವಿಭಕ್ತಿ ಪ್ರತ್ಯಯಗಳನ್ನು ನಾವು ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರಶ್ನೆ ಕೇಳಬೇಕಾದ್ರೆ ಒಂದು ವಿಭಕ್ತಿ ಪ್ರತ್ಯಯ ಮೇಲೆ ಕೇಳ್ತಾರೆ, ಇಲ್ಲ ಕಾರಕಾರ್ಥಗಳ ಮೇಲೆ ಕೇಳಿರ್ತಾರೆ. ಒಂದು ಶಬ್ದವನ್ನು ಕೊಟ್ಟು ಇದು ಯಾವ ಒಂದು ವಿಭಕ್ತಿ ಪ್ರತ್ಯಯ ಅಂತ ಕೇಳಿರ್ತಾರೆ. ರಾಮನು, ಇದು ಯಾವುದು? ನೂ ಒಳಗೇನಿದೆ? ಇಲ್ಲಿ ನೋಡಿ, ರಾಮನು, ನೂ ಒಳಗೇನಿದೆ? ಹೂ ಇದೆ. ಸೊ ಇದು ಪ್ರಥಮ ಹೂ. ನಾವು ಇದನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಪ್ರಥಮ ಹೂ, ದ್ವಿತೀಯ ನು, ತೃತೀಯ ಇಂದ, ಚತುರ್ಥಿ ಗೆ, ಕೆ ಇಗೆ, ಪಂಚಮಿ ದೆಸೆಯಿಂದ, ಷಷ್ಠಿ ಸಪ್ತಮಿ ಅಲ್ಲಿ ಅಂತ. ಗಿಡದಿಂದ, ಇದು ಯಾವ ವಿಭಕ್ತಿ ಪ್ರತ್ಯಯ ಅಂತ ಕೊಡ್ತಾರೆ. ಸೊ ಗಿಡದಿಂದ ಹಣ್ಣು ಬಿತ್ತು, ಮರದಿಂದ ಹಣ್ಣು ಬಿತ್ತು ಅಂತ. ಇಲ್ಲಿ ಮರದಿಂದ ಅನ್ನುವ ಒಂದು ಮರದಿಂದ ಹಣ್ಣು ಬಿತ್ತು. ಸೊ ಇಲ್ಲಿ ಮರದಿಂದ ಅಂತಂತನ್ನುವ ಒಂದು ಪದಕ್ಕೆ ಗೆರೆ ಎಳೆದ ಪದ, ಇದರಲ್ಲಿ ಯಾವ ವಿಭಕ್ತಿ ಪ್ರತ್ಯಯ ಇದೆ ಅಂತ ಪ್ರಶ್ನೆ ಬರುತ್ತೆ. ಸೊ ಇಲ್ಲಿ ಮರದಿಂದ ಅಂತನ್ನೋದು ದಿಂದ ಅಂತಂದರೆ ಇಲ್ಲಿ ಎಲ್ಲೈತಿ? ಇಂದ ಅಂತ ಇದೆ. ಸೊ ಇದು ತೃತೀಯ ಇಂದ. ಸೊ ಸರಿಯಾದ ಒಂದು ವಿಭಕ್ತಿ ಪ್ರತ್ಯಯ ಅಂದರೆ ತೃತೀಯ ಅಂತನ್ನೋದು ಸರಿಯಾದ ಉತ್ತರ. ಈಗ ಬಂದು ಕಾರಕಾರ್ಥಕ್ಕೆ ಸಂಬಂಧಪಟ್ಟಂಗೆ ಮರದಲ್ಲಿ ಅಂತ ಅನ್ನೋದಕ್ಕಿಂತ ಚತುರ್ಥಿ, ಇದು ಯಾವ ಒಂದು ಕಾರಕಾರ್ಥ ಅಂತ ಕೇಳಿರ್ತಾರೆ. ಚತುರ್ಥಿ ಅಂತಂತಂದರೆ ಸಂಪ್ರದಾನ. ಸೊ ನಾವು ಈ ಕರ್ತಾರ್ಥ, ಕರ್ಮಾರ್ಥ, ಕರಣಾರ್ಥ, ಸಂಪ್ರದಾನ, ಅಪದಾನ, ಸಂಬಂಧ, ಅಧಿಕರಣಗಳನ್ನು ನೆನಪಿನಲ್ಲಿ ಇಟ್ಕೊಳ್ಬೇಕು. ಅದಕ್ಕೆ ಒಂದು ಶಾರ್ಟ್ ಆಗಿರ್ತಕ್ಕಂಥ ಟ್ರಿಕ್ ಏನಂದರೆ, ಇಲ್ಲಿ
ಕರ್ತಾರ್ಥ ಅಂತ ಇದೆ, ಕರ್ತಾರ್ಥ. ಸೊ ಕರ್ತಾರ್ಥ ಒಳಗೆ ತಾಪ್ರ ಅಂತಂತಂದ್ರೆ ಸ್ಥಾಪ, ತಾಪ ಅಂತಂದರೆ ಪ್ರಥಮ ಅಂತಂದು ಇದ್ದಿರ್ತದೆ, ಪ್ರಥಮ ಅಂದರೆ ಕರ್ತಾರ್ಥ. ದ್ವಿತೀಯ ಅಂದರೆ ಕರ್ಮಾರ್ಥ. ಇಲ್ಲಿ ಮಾದ್ವಿ ಅಂತಂದರೆ ಇದು ಕರ್ಮಾರ್ಥ ಅಂತಂತ ಅಂದ್ಕೊಳ್ಬೇಕು. ಕರ್ಣಾರ್ಥ ಅಂದರೆ ತೃತೀಯ. ಇಲ್ಲಿ ಕರ್ಣಾರ್ಥ ಅಂದರೆ ಕರ್ತೃ ಅಥವಾ ನಾತೃ ಅಂತಂತಂದಿಗಿಸಿ ನಾವು ಶಾರ್ಟಾಗಿ ಇಟ್ಕೊಳ್ಬೇಕಾಗಿತ್ತು. ಪಂಚಮಿ ಮತ್ತು ಇದು ಅಪೋಸಿಟ್ ಇರುವಂಥದ್ದು. ಜೀರೋ ಬಂದರೆ ಇಲ್ಲಿ ಅಪದಾನ ಅಂತ ಇಟ್ಕೊಳ್ಬೇಕು. ಪಂಚಮಿ ಸಂಪ್ರದಾನ ಅಪದಾನ ಒಳಗೆ ಕನ್ಫ್ಯೂಷನ್ ಆಗುತ್ತೆ. ಸೊ ಇದು ಸಂಪ್ರದಾನ ಸಚ್ ಅಂತಂತಂದು ಒಂದು ಶಾರ್ಟ್ ಟ್ರಿಕ್ಸ್. ಸಂಪ್ರದಾನ ಸಚ್, ಅಪದಾನ ಅಪದಾನ ಅಪಂಚ ಅಂತ, ಸಂಬಂಧ ಷಷ್ಠಿ, ಅಧಿಕರಣ ಸಪ್ತಮಿ. ಸೊ ಈ ರೀತಿ ಟ್ರಿಕ್ಸನ್ನು ನೆನ್ಪಿಟ್ಕೊಂಡು ಚತುರ್ಥಿ ಒಂದು ಯಾವ ಕಾರಕಾರ್ಥ ಅಥವಾ ಪಂಚಮಿಯಲ್ಲಿ ಯಾವ ಒಂದು ಕಾರಕಾರ್ಥವಿದೆ ಅಂತ ಕೇಳಿದ್ರೆ ಅದು ಅಪದಾನ. ಈ ರೀತಿ ಪ್ರಶ್ನೆಗೆ ಉತ್ತರವನ್ನು ಗುರುತಿಸ್ಬೋದು ಭಾಳ ಸರಳವಾಗಿ. ಒಂದು ವಿಭಕ್ತಿ ಪ್ರತ್ಯಯ ಮೇಲೆ ಪ್ರಶ್ನೆ ಕೇಳ್ತಾರೆ, ಇಲ್ಲ ಅಂತಂದರೆ ಕಾರಕಾರ್ಥದ ಮೇಲೆ ಪ್ರಶ್ನೆ ಕೇಳ್ತಾರೆ. ಎರಡಕ್ಕೆ ಸಂಬಂಧಪಟ್ಟಂತೆ ಚೆನ್ನಾಗಿ ಓದಿಕೊಂಡ್ರೆ ಭಾಳ ಸರಳವಾಗಿ ಪ್ರಶ್ನೆಗೆ ಉತ್ತರಿಸ್ಬೋದು. ಮುಂದಿನ ಒಂದು ಕನ್ನಡ ವ್ಯಾಕರಣಕ್ಕೆ ಸಂಬಂಧಿಸಿದ ಒಂದು ಅಂಶವೆಂದರೆ ಸಂಧಿಗಳು. ಸಂಧಿಗಳಲ್ಲಿ ಕನ್ನಡ ಸಂಧಿಗಳು ಮತ್ತು ಸಂಸ್ಕೃತ ಸಂಧಿಗಳು ಅಂತ ಕೇಳಿರ್ತಾರೆ. ಇದು ಯಾವ ಸಂಧಿ ಅಂತ. ಫಾರ್ ಎಕ್ಸಾಂಪಲ್ ದೇವಾಲಯ ಅಥವಾ ದೇವಾಸುರ ಕೊಟ್ಟು ಇದು ಯಾವ ಒಂದು ಸಂಧಿ ಅಂತ ಕೊಡ್ತಾರೆ. ಸೊ ಇಲ್ಲಿ ಸಂಧಿ ಒಳಗೆ ಸಂಸ್ಕೃತ ಸಂಧಿ ಒಳಗೆ ಬಂದು ನಾವಿಲ್ಲಿ ಸಂಸ್ಕೃತ ಸಂಧಿ ಒಳಗೆ ಸವರ್ಣ ದೀರ್ಘ ಸಂಧಿ ಒಳಗೆ ಇಲ್ಲಿ ಆ ಈ ಉ ಬಂದರೆ ಇದು ಸವರ್ಣ ದೀರ್ಘ ಸಂಧಿ ಅಂತ ನೆನಪನ್ನ ಇಟ್ಕೊಳ್ಬೇಕು. ಶಬ್ದದ ಎರಡನೇ ಅಕ್ಷರದಲ್ಲಿ ಯಾವ ಒಂದು ಸ್ವರ ಇದೆ ಅನ್ನೋದನ್ನು ಫಸ್ಟ್ ಗುರುತಿಸ್ಕೊಳ್ಬೇಕು. ಬಿಡಿಸಲಾರದೆ ಕೂಡ ನಾವು ಇದು ಯಾವ ಸಂಧಿ ಅಂತ ಹೇಳ್ಬೋದು. ಫಾರ್ ಎಕ್ಸಾಂಪಲ್ ಇದು ದೇವಾಸುರ ಇದೆ ನೋಡಿ, ವಾ ಒಳಗೇನಿದೆ ಆ ಇದೆ, ವಾ ಒಳಗೇನಿದೆ ಎರಡನೇ ಅಕ್ಷರ, ಶಬ್ದದ ಎರಡನೇ ಅಕ್ಷರ ವಾ ಅಂತ ಇದೆ. ವಾ ಅಂತಂತಂದರೆ ಇಲ್ಲಿ ಆ ಅಂತ ಬಂದಿದೆ, ಸವರ್ಣ ದೀರ್ಘ ಸಂಧಿ ಅಂತ ಭಾಳ ಸರಳವಾಗಿ ಹೇಳ್ಬೋದು. ಇನ್ನೂ ಒಂದು ಬಂದು ವಿದ್ಯಾಭ್ಯಾಸ ಅಂತ ಕೊಡ್ತಾರೆ. ವಿದ್ಯಾಭ್ಯಾಸ ಅಲ್ಲಿ ಯದ ಒತ್ತಕ್ಷರ ಬಂದಿದೆ. ಸೊ ವಿದ್ಯಾಭ್ಯಾಸ ಒಳಗೆ ಅದು ವಿದ್ಯಾಭ್ಯಾಸ ಆಲ್ರೆಡಿ ಬಿಡಿಸಿದಾಗ ವಿದ್ಯಾ ಪ್ಲಸ್ ಅಭ್ಯಾಸ ವಿದ್ಯಾಭ್ಯಾಸ. ಸೊ ಈ ವಿದ್ಯಾಭ್ಯಾಸವನ್ನು ನಾವು ಸವರ್ಣ ದೀರ್ಘ ಸಂಧಿ ಅಂತ ಕರಿತೀವಿ. ಯಾಕಂದರೆ ಬಿಡಿಸಿದಾಗ ಆಕಾರಕ್ಕೆ ಆಕಾರ ಬಂದರೆ ಅದು ವಿದ್ಯಾಭ್ಯಾಸ ಸವರ್ಣ ದೀರ್ಘ ಸಂಧಿ. ನೆಕ್ಸ್ಟ್ ಬಂದು ಗುಣಸಂಧಿ ಎ ಓ ಅರ್ಕಾರ. ಇಲ್ಲಿ ಒಂದು ಸ್ಮಾಲ್ ಟ್ರಿಕ್ಸ್ ಏನಂದರೆ ಇಲ್ಲಿ ಮೇಲೆ ದೀರ್ಘ ಒಂದು ಅಕ್ಷರ ಮೇಲೆ ಗಂಟು ಕೊಟ್ಟು ಈ ಥರ ಬಂದರೆ ಇದನ್ನು ನಾವು ಗುಣಸಂಧಿ ಅಂತ ಕರಿಬೋದು. ಎ ಓ ಅರ್ ಅಂದರೆ ಅರ್ಕ ಒತ್ತು ಬಂದರೆ ಇದನ್ನು ನಾವು ಗುಣಸಂಧಿ ಅಂತ ಭಾಳ ಸರಳವಾಗಿ ಗುರುತಿಸ್ಬೋದು. ಎ ಓ ಅರ್ ಬಂದರೆ ಗುಣಸಂಧಿ. ಐ ಔ ಬಂದರೆ ಇದು ವೃದ್ಧಿ ಸಂಧಿ ಅಂತ. ಏಕೈಕ, ಶಿವೈಕ್ಯ, ವನೌಷಧ, ಮಹೋದಾರ್ಯ ಇದನ್ನು ನಾವು ವೃದ್ಧಿ ಸಂಧಿ ಅಂತ ಕರಿತೀವಿ. ಎಣಸಂಧಿ ಅಂದರೆ ಒತ್ತಕ್ಷರ ರೂಪದಲ್ಲಿ ಯ ವ ಬಂದರೆ ಇದನ್ನು ನಾವು ಎಣಸಂಧಿ ಅಂತ ಕರಿಬೋದು. ಇಲ್ಲಿ ಒತ್ತಕ್ಷರಗಳ ರೂಪದಲ್ಲಿ ಎರಡನೇ ಅಕ್ಷರ ಈ ರೀತಿ ಬಂದರೆ ಇದನ್ನು ನಾವು ಎಣಸಂಧಿ ಅಂತ ಭಾಳ ಸರಳವಾಗಿ ಗುರುತಿಸಬಹುದು. ಸೊ ಇನ್ನು ಬಂದು ಆಗಮ ಸಂಧಿ ಒಳಗೆ ಯ ವ ಅಂತ ಅಕ್ಷರದ ಮಧ್ಯದ ಎರಡನೇ ಕೆಲಸವನ್ನು, ಮನೆಯನ್ನು, ಹಳ್ಳವನ್ನು, ಶಾಲೆಯನ್ನು ಈ ರೀತಿ ಇದ್ದರೆ ಅದನ್ನು ನಾವು ಆಗಮ ಸಂಧಿ ಅಂತ ಕರೀತೇವೆ. ಗದಬಗಳು ಕತಪಗಳಿಗೆ ಗದಬಗಳು ಬಂದರೆ ಅದು ಆದೇಶ ಸಂಧಿ. ನೆಕ್ಸ್ಟ್ ಬಂದು ಸಮಾಸ. ಈ ಸಮಾಸದಲ್ಲಿ ತತ್ಪುರುಷ ಸಮಾಸ ಮತ್ತು ಕರ್ಮಧಾರಯ ಸಮಾಸ ಈ ಆಪ್ಷನ್ಗಳನ್ನು. ತತ್ಪುರುಷ ಸಮಾಸದಲ್ಲಿ ವಿಭಕ್ತಿ ಪ್ರತ್ಯಯಗಳಿಂದ ಕೂಡಿದ್ದು. ತತ್ಪುರುಷ ಸಮಾಸದಲ್ಲಿ ಪೂರ್ವ ಪದ ಒಂದು ವಿಭಕ್ತಿ ಪ್ರತ್ಯಯದಿಂದ ಕೂಡಿರುತ್ತೆ, ಉತ್ತರ ಪದ ನಾಮಪದವಾಗಿರುತ್ತೆ. ಇದನ್ನು ನಾವು ತತ್ಪುರುಷ ಸಮಾಸ ಅಂತ ಕರಿತೇವೆ. ಕರ್ಮಧಾರಯ ಸಮಾಸ ಬಂದು ವಿಶೇಷದಿಂದ ಕೂಡಿದರೆ ಕರ್ಮಧಾರಯ ಸಮಾಸ ಅಂತ ಕರೀತೇವೆ. ದಿವ್ಯವಾದ ಪ್ರಕಾಶ, ದಿವ್ಯ ಪ್ರಕಾಶ, ಹಿರಿದು ಪ್ಲಸ್ ಮರ, ಹೆಮ್ಮರ. ಹಿರಿದು ಅಂದರೆ ದೊಡ್ಡದು, ಸಣ್ಣದು ಈ ರೀತಿ ಇರೋದನ್ನು ನಾವು ಕರ್ಮಧಾರಯ ಸಮಾಸ ಅಂತ ಕರಿತೀವಿ. ದ್ವಿಗು ಅಂತಂದರೆ ಸಂಖ್ಯೆಗಳನ್ನು ಒಳಗೊಂಡಿರೋ ಒಂದು ಸಮಾಸ. 3 ಪ್ಲಸ್ ಮಡಿ ಮುಮ್ಮಡಿ, 4 ಪ್ಲಸ್ ದೆಸೆ 4 ದೆಸೆ, ಪಂಚಗಳಾದ ಪ್ಲಸ್ ಇಂದ್ರಿಯ ಪಂಚೇಂದ್ರಿಯ ಈ ರೀತಿ ಇರುವಂಥದ್ದನ್ನು ನಾವೇನಂತ ಕರಿತೀವಿ,
ದ್ವಿಗು ಸಮಾಸ ಅಂತ ಕರೆಯುತ್ತೇವೆ. ನೆಕ್ಸ್ಟ್ ಬಂದು ಸಮಾಸ ಒಳಗಿರ್ತಕ್ಕಂಥದ್ದು ಅಂಶಿ ಸಮಾಸ. ಅಂಶದ ಒಂದು ಅಂಶ ಭಾವದಿಂದ ಕೂಡಿತ್ತು ಅಂದರೆ ಅದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಫಾರ್ ಎಕ್ಸಾಂಪಲ್ ಇಲ್ಲಿ ಕೈಯ ಪ್ಲಸ್ ಅಡಿ ಅಂಗೈ, ತಲೆಯ ಪ್ಲಸ್ ಮುಂದು, ಇಲ್ಲಿ ತಲೆಯ ಒಂದು ಭಾಗ ಮುಂದು, ಕೆಳಗಿನ ಪ್ಲಸ್ ತುಟಿ, ಇವೆಲ್ಲ ಅಂಶದ ಒಂದು ಭಾವದಿಂದ ಕೂಡಿದ್ದು, ಅದನ್ನು ನಾವು ಅಂಶಿ ಸಮಾಸ ಅಂತ ಕರಿತೀವಿ. ಸೊ ಇಲ್ಲಿ ಕಾಲು ಅಂತನ್ನೋದು ಕಾಲಿನ ಒಂದು ಮುಂದಿನ ಒಂದು ಭಾಗಕ್ಕೆ ನಾವು ಮುಂಗಾಲು ಅಂತ ಕರಿತೀವಿ. ಸೊ ಆ ಅಂಶದ ಒಂದು ಭಾಗವಾಗಿತ್ತು ಅಂದರೆ ನಾವು ಅಂಶಿ ಸಮಾಸ ಅಂತ ಕರೆಯುತ್ತೇವೆ. 2 ಅಥವಾ 2ಕ್ಕಿಂತ ಹೆಚ್ಚಿನ ಒಂದು ನಾಮಪದಗಳು ಇದ್ದು ಅಂದರೆ ಅದನ್ನು ದ್ವಂದ್ವ ಸಮಾಸ ಅಂತ ಕರೆಯುತ್ತೇವೆ. 3ನೇದು ಬಂದು ರಾಮನು ಮತ್ತು ಲಕ್ಷ್ಮಣನು, ಕೃಷ್ಣಾರ್ಜುನರು, ಗಿಡಮರ ಬಳ್ಳಿಗಳು, ಲವಕುಶರು, ಈ ರೀತಿ ಇರುವುದನ್ನು ನಾವು ದ್ವಂದ್ವ ಸಮಾಸ ಅಂತ ಕರಿತೀವಿ. ಸೊ ಈ ವಿಡಿಯೋ ತಮಗೆ ಇಷ್ಟ ಆದಲ್ಲಿ ಲೈಕ್, ಸಬ್ಸ್ಕ್ರೈಬ್ ಆ್ಯಂಡ್ ಕಮೆಂಟ್ ಮಾಡಿ. ಈ ವಿಡಿಯೋ ಹೇಗೆ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ಧನ್ಯವಾದಗಳು.